ಸರ್, ಇದು ಜೇನು ಸಾಕಾಣಿಕೆ ಎಷ್ಟು ವರ್ಷದಿಂದ ಮಾಡತ್ರಿ? ಇದರ ವಿವರಣೆ ಒಂದ್ಸಲ ಹೇಳಿ ಸರ್. ಇದು ಜೇನು ಸಾಕಾಣಿಕೆ ನಂದು ಕಲ್ಲಂಗಡಿಗೆ ಅಂತ ಪರಾಗಸ್ಪರ್ಶಕ್ಕೆ ಅಂತ ತಗೊಂಡ್ ಬಂದೆ ಸರ್ ನಾನು. ಸ್ಟಾರ್ಟಿಂಗ್ ಪರಾಗಸ್ಪರ್ಶಕ್ಕೆ ಅಂತ 1 ಬಾಕ್ಸ್ 2 ಬಾಕ್ಸ್ ಈ ತರ ಇಟ್ಕೊಳ್ಳೋತ್ತ ಸ್ಟಾರ್ಟ್ ಮಾಡಿದೆ ನಾನು. ಅದನ್ನ ಕಲ್ಲಂಗಡಿ ಪರಾಗಸ್ಪರ್ಶಕ್ಕೆ ಅಂತ ತಂದಿಟ್ಟಾಗ ನನಗೂ ಅನಿಸ್ತು ಅದ್ರ ಮೇಂಟೆನೆನ್ಸ್ ಎಲ್ಲ ಒಂದು ಸ್ವಲ್ಪ ಬಾಕ್ಸ್ ಓಪನ್ ಮಾಡೋದು ನೋಡೋದು ಒಂದು ಸ್ವಲ್ಪ ಧೈರ್ಯ ಬರ್ತಿತ್ತು. ಅವಾಗ ನೋಡ್ತಿದ್ದೆ ನಾನು ಇದನ್ನ ಯಾಕೆ ತುಂಬಾ ಜನ ರೈತರು ಕೇಳ್ತಿರ್ತಾರೆ, ನಾನು ಇದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೆಂಗಿರೋ ಕೃಷಿ ಮಾಡ್ತಿದ್ದೀನಲ್ವ, ಇದ್ರ ಜೊತೆಗೆ ಇದನ್ನ ಜಾಸ್ತಿ ಮಾಡೋಣ ಅಂತ ಅನಿಸ್ತು. ಅವಾಗ ಸರಿ ಓಕೆ ಒಳ್ಳೇದು ಮಾಡೋಣ ಅಂತ ಹೇಳ್ಬಿಟ್ಟು ಜಯಕುಮಾರ್ ಅಂತ ಎಡೆಯಲ್ದಲ್ಲಿದ್ದಾರೆ ಸರ್ ಅವರು. ಅವ್ರ ಹತ್ರ ಹೋದೆ ಸರ್, ಟ್ರೈನಿಂಗ್ ತಗೊಂಡೆ ಅವ್ರ ಹತ್ರ. ಟ್ರೈನಿಂಗ್ ತಗೊಂಡ್ಮೇಲೆ ಯಾವ ತರ ಏನಂತ ಹೇಳಿದೆ ಸರ್, ಒಂದು 10 ಬಾಕ್ಸ್ ತಗೊಂಡ್ ಬಂದೆ ಸರ್ ಸ್ಟಾರ್ಟಿಂಗು. ಆಮೇಲೆ ಉತ್ತದಲ್ಲೆಲ್ಲ ಹಿಡಿಯೋದು ಸೇರ್ಸೋದು ಅದೆಲ್ಲ ಮಾಡಿದೆ. ಉತ್ತದಲ್ಲೆಲ್ಲ ಹಿಡಿಯೋದು ಒಂದಷ್ಟು ಉಳಿತು, ಒಂದಷ್ಟು ಸರಿಯಾಗಿ ಉಳಿಲಿಲ್ಲ. ಆಮೇಲೆ ಮೇಂಟೆನೆನ್ಸ್ ಮಾಡ್ತಾ ಬಂದೆ 3 years ಇಂದ ಇದ್ರ ಬಗ್ಗೆ ಗಮನ ಕೊಟ್ಟು ಮಾಡ್ತಾ ಬಂದಾಗ 35 ಬಾಕ್ಸ್ ಇದೆ ಸರ್ ಇವಾಗ ನನ್ನ ಹತ್ರ ಪ್ರೆಸೆಂಟ್. 35 ಬಾಕ್ಸ್ ಮೇಂಟೈನ್ ಮಾಡ್ತಿದ್ದೀನಿ ಸರ್. ನಮ್ ಕಡೆ ಒಂದ್ ಸ್ವಲ್ಪ ವೈಟ್ ಹುಳ ಮ್ಯಾಂಡ್ದೊಳ ಜಾಸ್ತಿ ಆಗ್ಬಿಡುತ್ತೆ ಸರ್. ರೋಗ ಜಾಸ್ತಿಯಾಗಿ ಹುಳಗಳು ಗೂಡಲ್ಲಿ ಉಳಿತಿರ್ಲಿಲ್ಲ, ಉಂಟು ಸ್ಟಾರ್ಟ್ ಆಯ್ತು, ಅದೆಲ್ಲ ಸಮಸ್ಯೆ ಆಯ್ತು. ಅವಾಗ ನಾನು ಅವ್ರ ಹತ್ರ ಕೇಳ್ಕೊಂಡೆ, ನಮ್ಮ ಗುರುಗಳ ಹತ್ರ ಸರ್ ಹತ್ರ ಕೇಳಿದ. ಅವ್ರು 1000 ಬಾಕ್ಸ್ ಮೇಂಟೈನ್ ಮಾಡ್ತಿದ್ದಾರೆ ಸರ್. ಅವರು ಕೇಳೋದೆಲ್ಲ ಇಟ್ಟಿದ್ದಾರೆ ತುಂಬಾ. ಅವ್ರ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು, ಸರಿಯಪ್ಪ ನೀನು ಅಲ್ಲಿ ಇಟ್ಕೊಂಡ್ರೆ ಅದು ನಮ್ಮ ಕಡೆ ಎಲ್ಲ ಔಷಧಿ ತುಂಬಾ ಬೆಳೆ ಬೆಳೀತಾರೆ, ತರಕಾರಿ ತುಂಬಾ ಔಷಧಿ ಫ್ರೈ ಮಾಡ್ತಿದ್ರು, ಅದಕ್ಕೆ ಹುಳಗಳು ಡೆವಲಪ್ಮೆಂಟ್ ಆಗ್ತಿಲ್ಲ, ಸರಿ ತಗೊಂಡ್ ಬಂದು ನಮ್ಮ 3 ಹತ್ರ ನಾನು ಹೇಳ್ತೀನಿ ಅಂದ್ಬಿಟ್ಟು ಅಲ್ಲಿ ಎಡೆಯಲ್ದ ಹತ್ರ ಇಟ್ಕೊಂಡಿದ್ದೀನಿ ಸರ್. ಅವ್ರಿಗೆ ಗೊತ್ತಿರೋರು ತೋಟದ ಹತ್ರ ಒಂದು ತೆಂಗಿನ ತೋಟ ಇದೆ, ಮತ್ತೆ ಅದು ಕಾಡಂಚೆಲ್ಲ ಸೇರ್ಕೊಳುತ್ತೆ ಸರ್ ಆ ಕಡೆಗೆ, ಒಂದು 5-6 ಕಿಲೋಮೀಟರ್ ಪಕ್ಕದಲ್ಲಿ. ಅದಕ್ಕೆ ಅವ್ರಿಗೆ ಗೊತ್ತಿರೋ ಕಡೆ ಒಂದು ತೋಟದಲ್ಲಿ ಇಟ್ಸ್ಕೊಂಡಿದ್ದಾರೆ ಸರ್. ಅಲ್ಲಿಗೆ ನಾನು ನಮ್ಮ ಕೆಲಸಗಳ ನಡುವೆ ವಾರಕ್ಕೆ 10 ದಿನಕ್ಕೆ ಒಂದ್ಸಲ ಹೋಗಿ ಅಲ್ಲಿ ಗೂಡುಗಳೆಲ್ಲ ಮೇಂಟೆನೆನ್ಸ್ ಮಾಡ್ಬಿಟ್ಟು ಬರ್ತೀನಿ ಸರ್. ಜೊತೆಗೆ ಒಬ್ರು ಹೆಲ್ಪ್ ಬರ್ತಾರೆ ಅಲ್ಲಿ, ಅವ್ರ ಜೊತೆಗೆ ಹೆಲ್ಪ್ ತಗೊಂಡು ಬಾಕ್ಸ್ನೆಲ್ಲ ಕ್ಲೀನ್ ಮಾಡೋದು. ಇದು ಯಾಕಂದ್ರೆ ಒಳಗಡೆ ಡಸ್ಟ್ ಉಡಿ ಉದುರ್ತಿರುತ್ತೆ ಸರ್. ಇದು ಏರಿ ಏನ್ ಕಟ್ಟಿರುತ್ತೆ, ಏರಿ ನಿಮ್ಗೆ ಮೊಟ್ಟೆ ಮರಿ ಎಲ್ಲ ಓಪನ್ ಆದಾಗ ಅದ್ರ ಡಸ್ಟ್ ಉದುರ್ತಿರುತ್ತೆ ಸರ್. ಅದು ಉದುರಿದಾಗ ಏನಾಗುತ್ತೆ, ಅದು ನಾವು ಕ್ಲೀನ್ ಮಾಡಲಿಲ್ಲ ವಾರಕ್ಕೆ 10 ದಿನಕ್ಕೆ ಅಂದಾಗ ಅದ್ರಲ್ಲಿ ಮ್ಯಾಂಡ್ದುಳ ಉತ್ಪತ್ತಿ ಜಾಸ್ತಿ ಆಗಿ ಅದು ಏರಿಗೆ ಹತ್ಬಿಡುತ್ತೆ ಸರ್. ಅದು ಏರಿಗೆ ಹತ್ತಿದಾಗ ಅದನ್ನೆಲ್ಲ ತಿನ್ನೋಕೆ ಸ್ಟಾರ್ಟ್ ಮಾಡಿದಾಗ ಏನ್ ಮಾಡುತ್ತೆ, ಗೂಡು ಕಂಫರ್ಟಬಲ್ ಆಗಿ ಇಲ್ದಿದಾಗ ಜೇನು ಗೂಡು ಬಿಟ್ಟು ಹೊಂಟೋಗ್ಬಿಡುತ್ತೆ ಸರ್. ಅದನ್ನ ರೆಗ್ಯುಲರ್ ಆಗಿ ನಾವು 10 ದಿನ 15 ದಿನಕ್ಕೆ ಮೇಂಟೈನ್ ಮಾಡ್ಕೊಂತಿದ್ರೆ ಅದು ಚೆನ್ನಾಗಿರುತ್ತೆ ಸರ್. ಅದು ಇದನ್ನು ಈ ಕಾಲೋನಿ ನನಗೆ ಒಂದು ಸ್ವಲ್ಪ ದಿನದಲ್ಲಿ ಹೊರಗಡೆಯಿಂದ ಬಂದು ಇಲ್ಲೇ ಕುಂತ್ಕೊಂಡಿತ್ತು ಸರ್. ಇದನ್ನ ಹಿಡಿದು ಬಾಕ್ಸ್ ಒಳಗಡೆ ಸೇರಿಸಿ ಮತ್ತೆ ರಾಣಿ ತಡೆ ಗೇಟ್ ಹಾಕಿ ಇದನ್ನ ಸೇಫ್ ಮಾಡಿ ಇಟ್ಸ್ಕೊಂಡಿದೆ ಸರ್. ಅವತ್ತು ಬಿಟ್ಟರೆ ಇವತ್ತೇ ಓಪನ್ ಮಾಡ್ತಿರೋದು ನಿಮ್ಗೋಸ್ಕರ. ಈ ವಿಡಿಯೋ ತೋರಿಸೋಣ ಅಂದ್ಬಿಟ್ಟು ಓಪನ್ ಮಾಡ್ತಿದ್ದೀನಿ. ಇದು ಯಾವ ತರ ಕಟ್ಕೊಂಡಿರುತ್ತೆ ಏನಂತ ನಿಮಗೆ ಗೊತ್ತಾಗುತ್ತೆ ಸರ್. ಇದು ಇಲ್ಲಿ ನೋಡಿ ಸರ್, ಇವಾಗ ಆಲ್ರೆಡಿ ಕಟ್ಟಿದೆ. ಇದು ಏರಿಗಳು ಇಲ್ಲಿಗೆ ಕಟ್ಬಿಟ್ಟಿದೆ ಸರ್. ಇದು ಇಲ್ಲಿ ಇದನ್ನ ನಾವು ಇವಾಗ ಈ ಫ್ರೇಮ್ಗಳಿಗೆ ಕಟ್ಟಿದೆ ಸರ್. ಇದನ್ನ ನಾನು ಏನ್ ಮಾಡ್ತೀನಿ ಇವಾಗ, ಇನ್ನ 2 ಫ್ರೇಮ್ಗೆ ಕಟ್ತೀನಿ ಸರ್. ತುಂಬಾ ಫಾಸ್ಟ್ ಕಟ್ಟಿದೆ ಸರ್, ತುಂಬಾ ಗ್ರೋತ್ ಚೆನ್ನಾಗಿದೆ. ಇದು ತುಂಬಾ ಚೆನ್ನಾಗಿದೆ. ಇದನ್ನ ಕಟ್ಟು ಇನ್ನೊಂದ್ ಸ್ವಲ್ಪ ಬಲ್ತ್ಕೋಬೇಕು ಸರ್. ಇದು ಇವಾಗ ಹೊಸ ಏರಿಯಾ ಆಗಿರೋದ್ರಿಂದ ಇವಾಗ ಕೈ ಹಾಕಿದ್ರೆ ಏನಾಗುತ್ತೆ, ಕಟ್ಟಾಗ್ಬಿಡುತ್ತೆ. ಇದು ಆ ಉದ್ದೇಶಕ್ಕೆ ಇವಾಗ ಕೈ ಹಾಕಿದ್ರೆ ಕಟ್ಟಾಗ್ಬಿಡುತ್ತೆ. ಅದಕ್ಕೆ ನಾನು ಆ ಕಡೆ ಇದೆಯಲ್ಲ ಸರ್, ಅದೆಲ್ಲ ನೋಡಿ ಅಲ್ಲಿ ಒಳಗಡೆ ಅದು ಫ್ರೇಮ್ಗೆ ಆ ತರ ಕಟ್ಕೊಂಡಿದೆ 4 ಫ್ರೇಮು. ಈ ಕಡೆ ನಾನು ಫ್ರೇಮ್ ಹಾಕಿರ್ಲಿಲ್ಲ, ಆಮೇಲೆ ಹಾಕೋಣ ಅಂತ ಬಿಟ್ಟಿದೆ. ಫುಲ್ಲು ಫಾಸ್ಟ್ ಇದೆ ಸರ್. ಇದು ಜೇನ್ನೋಣ ಇದು ಕೇವಲ ಒಂದು ವಾರ ಆಗಿದೆ ಅಷ್ಟೇನೆ. 1 ವಾರಕ್ಕೆ 4 ಫ್ರೇಮ್ಗೂ ಕಟ್ಟಿ ಮತ್ತೆ ಇಲ್ಲೂ 2 ಫ್ರೇಮ್ ಕಟ್ಟಿದೆ. ಎಷ್ಟೊಂದು ಫಾಸ್ಟ್ ಗ್ರೋತ್ ಆಗಿ ಕಟ್ತಿದೆ ನೋಡಿ ಸರ್. ಮ್ಯಾಕ್ಸಿಮಮ್ ಈಗ ಒಂದು 1/2 kg ಬರ್ಬೋದು ಸರ್. ಹನಿ ಇದ್ರಲ್ಲಿ ತಗೊಳಂಗಿಲ್ಲ, ಇದ್ರ ಮೇಲೆ ಸೂಪರ್ ಫ್ರೇಮ್ ಅಂತ ಇನ್ನೊಂದು ಇಡ್ತೀವಿ ಸರ್, ಅದರಲ್ಲಿ ಹನಿ ತಗೊಳ್ಳೋದು ಸರ್ ನಾವು. ಇದಕ್ಕೆ ಇನ್ನೊಂದು ಸೂಪರ್ ಫ್ರೇಮ್ ಅಂತ ಮೇಲ್ಗಡೆ ಇಡ್ತೀವಿ. ಇದು ಮೊಟ್ಟೆ ಮರಿ ಮಾತ್ರ ಇರುವಂತದ್ದು ಕೆಳಗಡೆ ಬಾಕ್ಸು. ಸೂಪರ್ ಫ್ರೇಮ್ ಅಂತ ಇನ್ನೊಂದು ಮೇಲ್ಗಡೆ ಮಾಡ್ತೀವಿ. ಅದರಲ್ಲಿ ಇದೇ ತರ ಏರಿಗಳು ಕಟ್ಟುತ್ತೆ ಸರ್. ಅಲ್ಲಿ ಕಟ್ಟಿ ನಿಮ್ಗೆ ಅಲ್ಲಿ ತುಪ್ಪ ಬರೋದು ಸರ್. ಇದರಲ್ಲಿ ಬರುವಂತ ತುಪ್ಪ ಕೆಳಗಡೆ ಅದು ಮೊಟ್ಟೆ ಮರಿಗೆ ಮಾತ್ರ ಇರುತ್ತೆ, ನಾವು ತಗೊಳಂಗಿಲ್ಲ ಸರ್. ಇದರಲ್ಲಿ 3 ತರ ಜೇನು ಇರುತ್ತೆ ಸರ್. ಒಂದು ರಾಣಿ ಜೇನು ಮೇನ್ ಇಂಪಾರ್ಟೆಂಟ್, ಮತ್ತೆ ಇನ್ನೊಂದು ಇದಿರುತ್ತೆ ಸರ್, ಕೆಲಸಗಾರ ನೊಣಗಳು ಅಂತ ಇರ್ತವೆ, ಅದೇ ಜಾಸ್ತಿ ಇರೋದು. ಮತ್ತೆ ಇನ್ನೊಂದು ಗಂಡು ಜೇನು ನೊಣ ಅಂತ ಇರುತ್ತೆ ಸರ್. ಯಾವ ತರ ಗೊತ್ತಾಯ್ತಾವ ನಮಗ, ಅದು ತೋರಿಸ್ತೀನಿ ಸರ್. ಇವಾಗ ಇದು ಹೊಸ ಕಟ್ಟಿರೋದ್ರಿಂದ ನಾನು ಓಪನ್ ಮಾಡಿಲ್ಲದೆ ಇರೋದ್ರಿಂದ ನೋಡ್ರಿ, ಮತ್ತೆ ಡ್ಯಾಮೇಜ್ ಆಗಬಾರ್ದು. ಹೌದು ಸರ್. ಇದು ಫುಲ್ಲು ಸ್ಮೂತ್ ಆಗಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ ಸರ್ ಇವಾಗ. ಹೌದೌದೌದು. ಸರಿ ಸರ್, ಇರಲಿ, ಮತ್ತೆ ಹಾಳಾಗಬಾರ್ದು. ಅಲ್ಲೂ ಇನ್ನೂ 2 ಹೊಂಟವು. ಇವೆರಡು 4. ಇದನ್ನ ಇಲ್ಲಿ ಮೊಟ್ಟೆ ಮರಿಗಳೆಲ್ಲ ಮಾಡ್ಕೊಂಡಿದೆ ನೋಡಿ ಸರ್. ಇಲ್ಲಿ ಹೌದೌದೌದು, ತುಂಬ ಫಾಸ್ಟ್ ಇದೆ ಸರ್. ಇದು ಇನ್ನೊಂದು ಸ್ವಲ್ಪ ಬಲ್ಕಿ ಆಗ್ಬೇಕು ಸರ್. ಇವಾಗ ಮುಟ್ಟಿದ್ರೆ ಎಲ್ಲ ಇದು ಮುರಿದೋಗುತ್ತೆ ಅಂತ ಮುಟ್ಟಿರಲಿಲ್ಲ, ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಬಲ್ಕಿ ಆದಾಗ ಇದನ್ನ ಕಟ್ ಮಾಡಿ ಫ್ರೇಮ್ಗೆ ಹಾಕ್ತೀನಿ ಸರ್. ಇದರಲ್ಲಿ ಇಲ್ಲಿ ಓಡಾಡ್ತಿದೆಯಲ್ಲ ಸರ್, ಇದೆಲ್ಲ ಕೆಲಸಗಾರ ನೊಣಗಳು.
ಇಲ್ಲಿರೋದೆಲ್ಲ ಜಾಸ್ತಿ ನಿಮಗೆ 90% 95% ಬರೀ ಕೆಲಸಗಾರ ನೊಣಗಳೇ ಇರ್ತವೆ ಸರ್ ಜೇನು ಕುಟುಂಬದಲ್ಲಿ. ಗಂಡು ನೊಣಗಳು ಸ್ವಲ್ಪ ದಪ್ಪ ಇರ್ತವೆ, ಬ್ಲ್ಯಾಕ್ ಕಲರ್ ಇರ್ತವೆ ಸರ್. ಅವು ಕಡಿಯೋಕ್ಕಾಗಲ್ಲ ಸರ್, ಅವು ಚುಚ್ಚೋದಿಲ್ಲ, ಅವಕ್ಕೆ ಮುಳ್ಳಿರೋದಿಲ್ಲ. ಬರೀ ಅದು ಹೆಣ್ಣಿನ ಜೊತೆ ರಾಣಿನ ಜೊತೆ ಮಿಲನ ಮಾಡೋದಕ್ಕೆ ಮಾತ್ರ ಗಂಡು ಉಪಯೋಗ ಬರೋಂಥದ್ದು. ಆಮೇಲೆ ಇಡೀ ಗೂಡಿಗೆ ಒಂದೇ ರಾಣಿ ಇರುತ್ತೆ ಸರ್. ಇದು ಒಂದೇ ರಾಣಿ ಇರ್ತದೆ, ಒಂದೇ ರಾಣಿ ಇರುತ್ತೆ ಇಡೀ ಗೂಡಿಗೆ. ಆಯ್ತು ಸರ್, ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಕೂಡಿಸ್ಬಿಡಿ. ಕಂಪ್ಲೀಟ್ ಇದು ಎಷ್ಟು ದಿನದಾಗ ಲಿಕ್ವಿಡ್ ತೆಗಿಬೋದು ನಾವು ಸರ್? ಇದು ಕಂಪ್ಲೀಟ್ ನಮ್ಮ ಹತ್ರ ಒಂದು ಬಾಕ್ಸ್ ಇವಾಗ ಸೀಸನ್ ಸ್ಟಾರ್ಟ್ ಸರ್, ಇದು ಹನಿ ಸೀಸನ್ ಇದು ಅಂತ ಹೇಳ್ತಾರೆ ಇವಾಗ. ಹಂಗೆ ಮುರಿದ್ರೆ ಏನಾಗಲ್ಲ. ಅದು ಇವಾಗ ಮುರಿದಿದೆ ಅಲ್ವಾ, ಇದನ್ನ ಅದು ಮತ್ತೆ ಒಳಗಡೆ ಹಾಕಿದ್ರೆ ಅದು ಇದಾಗುತ್ತೆ ಸರ್. ಇನ್ನೊಂದು ಸ್ವಲ್ಪ ಬಲ್ತ ಮೇಲೆ ಇದನ್ನ ಏರಿನ ಏನ್ ಮಾಡ್ತೀನಿ ನಾನು, ಕಂಪ್ಲೀಟ್ ಇದನ್ನ ಫ್ರೇಮ್ಗಳಿದೆಯಲ್ಲ ಸರ್, ಇಲ್ಲಿ ಈ ಖಾಲಿ ಫ್ರೇಮ್ ಇದೆಯಲ್ಲ, ಈ ಖಾಲಿ ಫ್ರೇಮ್ಗಳಿಗೆ ಕಟ್ಬಿಡ್ತೀನಿ ಸರ್. ಇದು ಓಹೋ, ಅದನ್ನ ರಬ್ಬರ್ ಬೈಂಡ್ ಮುಖಾಂತರ ಈ ಖಾಲಿ ಫ್ರೇಮ್ಗಳಿಗೆ ಅದನ್ನ ಏರಿನ ಕಟ್ಬಿಟ್ಟು ಹಿಂಗೆ ಒಳಗಡೆ ಹಾಕ್ಬಿಡ್ತೀವಿ ಸರ್. ಇವಾಗ ಇಳಿಸಿರೋದ್ರಿಂದ ನಾವು ಕಟ್ಟಿದಾಗ ಅದು ಏನಾಗ್ಬಿಡುತ್ತೆ, ಅದು ಕಿತ್ತೋಗ್ಬಿಡುತ್ತೆ, ನಿಲ್ಲಲ್ಲ, ಕಿತ್ತೈತಲ್ಲ ಹಂಗೆ. ಅದು ಒಂದು ಸ್ವಲ್ಪ ಬಲ್ಕಿ ಹಾಕ್ಬೇಕು ಸರ್. ಇನ್ನೊಂದು 15-20 ದಿನ ಆದ್ಮೇಲೆ ಸ್ವಲ್ಪ ಬಲ್ಕಿ ಆದ್ಮೇಲೆ ಆ ಥರ ಮಾಡ್ತೀವಿ ಸರ್. ಅದು ಆಯ್ತಾಯ್ತು. ಇದ್ರ ಮಾರ್ಕೆಟ್ ಎಲ್ಲಿ ಮಾಡ್ತೀರಾ ನೀವು ಸರ್? ನಾನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಗಳು ಹಾಕೋತೀನಿ ಸರ್, ಜೇನುತುಪ್ಪದ್ದೆಲ್ಲ. ಮತ್ತೆ ಜೇನುಹುಳ ನಾನು ಕೊಡ್ತಿಲ್ಲ ಸರ್, ನನಗೇನೆ ಮೇಂಟೆನೆನ್ಸ್ ಆಗ್ತಿದೆ. ನಾನು ಜೇನುತುಪ್ಪಕ್ಕೋಸ್ಕರ ಜಾಸ್ತಿ ಇದು ಮಾಡ್ತಿರೋದ್ರಿಂದ ನಾನು ಜೇನುತುಪ್ಪ ಅದಕ್ಕೋಸ್ಕರ ಅದು ಕೊಡ್ತಿಲ್ಲ. ಅದನ್ನು ನಮ್ಮ ಗುರುಗಳು ಎಡೆಯಲದಲ್ಲಿ ಅವ್ರಿಗೆ ಹೇಳ್ತೀನಿ, ಯಾರಿಗಾದ್ರೂ ಆರ್ಡ್ರ್ ಬಂದರೆ ಅವ್ರಿಗೆ ಹೇಳ್ತೀನಿ, ಅವ್ರು ಕೊಡ್ತಾರೆ ಸರ್. ಅವ್ರು ಟ್ರೈನಿಂಗ್ ಎಲ್ಲ ಚೆನ್ನಾಗಿ ಕೊಡ್ತಾರೆ ನನಗಿಂತ. ಮಧ್ಯೆ ನನಗೇನಾದರೂ ಸಮಸ್ಯೆಗಳು ಇದ್ರ ಬಗ್ಗೆ ಏನಾದ್ರು ತಿಳ್ಕೊಬೇಕಂದಾಗ ಮಧ್ಯೆ ಹೋಗ್ತಿರ್ತೀನಿ ಸರ್, ಅಲ್ಲಿಗೆ ಹೋಗಿ ಅವ್ರ ಹತ್ರ ತಿಳ್ಕೊತಿರ್ತೀನಿ. ನಮಗೆ ಇಲ್ಲಿಂದ ಒಂದು 20 ಕಿಲೋಮೀಟ್ರ್ 22 ಕಿಲೋಮೀಟ್ರ್ ಆಗುತ್ತೆ ಸರ್. ಅವ್ರು ತುಂಬ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ, ಡಿಸೇಬಲ್ ಆಗಿ ಇದ್ಕೊಂಡು ಇಷ್ಟೊಂದು ಆ್ಯಕ್ಟಿವಾಗಿ ಮಾಡ್ತಿದ್ದೇನೆ ಅಂತೇಳಿ ತುಂಬ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಿದ್ದಾರೆ ಸರ್. ಅದರಿಂದಲೇ ನಾನು ಇದರಲ್ಲಿ ಬೆಳವಣಿಗೆ ಎಷ್ಟು ಬೇಗ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಆಗಿದ್ದು ಸರ್. ಎಲ್ಲ ಒಂದು 35 ಬಾಕ್ಸ್ ಅವ್ರ ಹತ್ರನೇ ಇಟ್ಕೊಂಡಿದ್ದೀನಿ ಸರ್ ಎಲ್ಲ ನಾನು. ಒಂದು ವೇಳೆ ಯಾರಿಗಾರು ಬೇಕಾದರೂ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀರಾ? ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಜೇನ್ ಬಾಕ್ಸ್ಗಳು ಏನೇ ಬೇಕಿದ್ರು ನಾನು ಅವ್ರ ಮುಖಾಂತರ ಅವ್ರ ನಂಬರ್ ಕೊಡ್ತೀನಿ, ಜಯಕುಮಾರ್ ಸರ್ದು. ಅವ್ರ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನೀವು ತಗೊಳ್ಬೋದು. ಜೇನುತುಪ್ಪ ಏನಾದ್ರು ಬೇಕಿತ್ತಂದ್ರೆ ನಾನೇ ಕೊಡ್ತಾ ಇದ್ದೀನಿ. ನಿಮ್ಮ ನಂಬರ್ ಹೇಳ್ರಿ, ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವ್ರ ನಂಬರ್ ಹೇಳಿ ಯಾವ್ದು ಬೇಕಲ್ಲ. ನನ್ನ ನಂಬರು 9113943566. ಓಕೆ ಸರ್, ಭಾಳ ಒಳ್ಳೆ ಮಾಹಿತಿ ಕೊಟ್ಟಿರಿ ರೈತರಿಗೆ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಂ ಸರ್, ಇದರಲ್ಲಿ ಏನು ಮಾಡಿ ಸರ್? ಸರ್ ಇದು ಫಿಶ್ ಅಮಿನೋ ಆ್ಯಸಿಡ್ ಅಂತ ಮಾಡ್ಕೊಂಡಿದ್ದೀನಿ ಸರ್. ಇದು ಇದಕ್ಕೆ ಫಿಶ್ ಕಟ್ ಮಾಡ್ತಾರಲ್ಲ ಸರ್, ಸ್ಯಾಫ್ ಹತ್ರ ಹೋಗ್ಬಿಟ್ಟು ನಮಗೆ ವೇಸ್ಟೇಜ್ ಕೊಡಿ ಸರ್ ಅಂತಂದ್ರೆ ಕೊಡ್ತಾರೆ ಸರ್ ಅವರು. ಅದನ್ನ ತಗೊಂಡ್ ಬಂದು ಒಂದು 50 kg ಫಿಶ್ ವೇಸ್ಟ್ ಹಾಕಿದ್ದೀನಿ. ಮತ್ತೆ ಆರ್ಗ್ಯಾನಿಕ್ ಬೆಲ್ಲ, ಬ್ಲ್ಯಾಕ್ ಬೆಲ್ಲ ಬರುತ್ತಲ್ಲ ಸರ್, ಅದೊಂದು 50 kg ಹಾಕಿದ್ದೀನಿ ಸರ್. ಅದನ್ನ ಬೆಲ್ಲ ಪುಡಿ ಮಾಡಿ 50 kg ಬೆಲ್ಲ, 50 kg ಫಿಶ್ ವೇಸ್ಟು ಎರಡನ್ನೂ ಮಿಕ್ಸ್ ಮಾಡಿ, ಯಾವುದೇ ನೀರು ಏನೂ ಹಾಕೋಂಗಿಲ್ಲ ಸರ್. ಅವೆರಡು ಮಾತ್ರ ಹಾಕಿ ಇದ್ರೊಳಗಡೆ ಹಾಕಿ ಒಂದು ಫುಲ್ ಕಂಪ್ಲೀಟ್ ಮುಚ್ಚೋಂಗಿಲ್ಲ, ಸ್ವಲ್ಪ ಗಾಳಿ ಆಡಬೇಕು ಸರ್. ಇದು ಗಾಳಿ ಆಡೋಕ್ಕೆ ಸಲುವಾಗಿ ನಾನು ಮೇಲ್ಗಡೆ ಚೀಲ ಮಾತ್ರ ಕಟ್ಟಿದ್ದೀನಿ. ಲೈಟಾಗಿ ಒಂದು ಸ್ವಲ್ಪ ಸ್ಮೆಲ್ ಬರುತ್ತೆ ಸರ್. ಇದು ಒಂದು ವಾರದ ತನಕ ಸ್ಮೆಲ್ ಬರುತ್ತೆ, ಒಂದು ವಾರ ಆದಮೇಲೆ ಸ್ಮೆಲ್ ಬರಲ್ಲ ಸರ್. ಇದು ಇವಾಗ ನಾನು ಹಾಕಿ ಒಂದು 5-6 ದಿನ ಆಯಿತು ಸರ್. ಇದು ಫಿಶ್ ಅಮಿನೋ ಆ್ಯಸಿಡ್ ಏನಂತಂದರೆ ಇದರಲ್ಲಿ ನಿಮಗೆ ರಸ ಬಿಟ್ಕೊಳುತ್ತೆ ಸರ್. ಅದು 50 kg ಬೆಲ್ಲ ಮತ್ತು 50 kg ಮೀನು ವೇಸ್ಟ್ ಹಾಕಿರೋದ್ರಿಂದ ನಮಗೆ 50 ಲೀಟ್ರಷ್ಟು ಇದರಲ್ಲಿ ಲಿಕ್ವಿಡ್ ಬರುತ್ತೆ ಸರ್. ಇದು ಬೇರೆ ನೀರು ಮಿಕ್ಸ್ ಮಾಡೋಂಗಿಲ್ಲ, ಫುಲ್ಲು ಗಟ್ಟಿಯಾಗಿ ನಮಗೆ ಒಂದು ಸ್ವಲ್ಪ ಜೇನುತುಪ್ಪ ಥರ ಆಯಿಲ್ ಟೈಪ್ ಬರುತ್ತೆ ಸರ್. ಇದು ಅದನ್ನು ನಾವು ಒಂದು ಡ್ರಮ್ಗೆ 200 ಲೀಟ್ರ್ ಡ್ರಮ್ಗೆ 1 ಲೀಟರ್ನ ಇದನ್ನ ಮಿಕ್ಸ್ ಮಾಡಿಕೊಂಡು ಬೆಳೆಗಳಿಗೆ ಫ್ರೇ ಮಾಡಿದ್ರೆ ರಿಸಲ್ಟ್ ನಮಗೆ ಒಂದು 10 ದಿನದಲ್ಲೇ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಸರ್. ಯಾವುದೇ ಬೆಳೆಗಳಿಗೆ ಫ್ರೇ ಮಾಡಿದ್ರು ನಾವು ಒಂದು ಸಾಲಿಗೆ ಔಷಧಿ ಫ್ರೇ ಮಾಡಿ ಪಕ್ಕದ ಸಾಲಿಗೆ ಔಷಧಿ ಫ್ರೇ ಮಾಡದೆ ಬಿಟ್ಟರೆ ನಿಮಗೆ 10 ದಿನದಲ್ಲಿ ಆ ಬೆಳೆಗೂ ಈ ಬೆಳೆಗೂ ತುಂಬ ಡಿಫ್ರೆಂಟ್ ಕಾಣುತ್ತೆ ಸರ್. ಯಾವುದೇ ಬೆಳೆ ಆದ್ರೂ ಅಷ್ಟು ಪಟ್ಟಂತ ರಿಸಲ್ಟ್ ಸಿಗುತ್ತೆ ಸರ್. ಇದರಲ್ಲಿ ನೈಟ್ರೋಜನ್ ಅಂಶ ತುಂಬ ಜಾಸ್ತಿ ಇರುತ್ತೆ, ಅದರಿಂದ ಗ್ರೀನಾಗಿ ಗಿಡಗಳು ಬರುತ್ತೆ. ಹಾಗೆ ಎಲ್ಲ ಥರ ಪೋಷಕಾಂಶಗಳು ಸಿಗ್ತವೆ ಸರ್ ಗಿಡಕ್ಕೆ. ಹಾಗೇನೆ ಇದ್ರ ಜೊತೆಲಿ ನಿಮಗೆ ಬೆಳೆಗಳಿಗೆ ಟ್ರೆಸ್ ಇರುತ್ತೆ ಸರ್. ತುಂಬ ಬಿಸಿಲು ಜಾಸ್ತಿ, ತುಂಬ ಮಳೆ ಜಾಸ್ತಿ, ತುಂಬ ಚಳಿ ಆದಾಗ ಅದು ಗಿಡಗಳಿಗೆ ಒಂದು ಸ್ವಲ್ಪ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತೆ ಸರ್. ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇದ್ದಾಗ ನಿಮಗೆ ಗಿಡಗಳು ಮಂಕಿರ್ತವೆ, ಗಿಡ ಬೆಳವಣಿಗೆ ಗ್ರೋತ್ ಕಡಿಮೆ ಇರುತ್ತೆ, ಗ್ರೋತ್ ಜಾಸ್ತಿ ಬರ್ತಿರಲ್ಲ. ಅಂಥ ಸಮಯದಲ್ಲಿ ಏನಾಗುತ್ತೆ ಸರ್, ಇದನ್ನು ನಾವು ಎವ್ರಿ ಗಿಡಕ್ಕೆ 15 ದಿನಕ್ಕೊಂದ್ಸರಿ ಫ್ರೇ ಮಾಡ್ತಾ ಹೋದರೆ ನಮಗೆ ಗಿಡದ್ದು ಗ್ರೋತು ಚೆನ್ನಾಗಿ ಬರುತ್ತೆ, ಇಮ್ಯುನಿಟಿ ಪವರ್ ಗಿಡಕ್ಕೆ ಜಾಸ್ತಿ ಆಗುತ್ತೆ. ಹಾಗೆಯೇ ಗಿಡ ಒಂಥರ ಹುಮ್ಮಸ್ ಬಂದಂಗೆ ಅನಿಸುತ್ತೆ ಸರ್ ಗಿಡಕ್ಕೆ. ಗಿಡ ಒಂದು ಸ್ವಲ್ಪ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಬರೋದು ಆ ಥರ ಎಲ್ಲ ತುಂಬ ಮಾಡುತ್ತೆ ಸರ್. ಇದನ್ನು ತುಂಬ ಜನ ರೈತರು ಮಾಡ್ಕೋಬೋದು ಸರ್. ಅವರೇನೆ ಕಡಿಮೆ ಬಜೆಟು
ಜೊತೆಗೆ ಒಂದು ಸ್ವಲ್ಪ ಪೇಷನ್ಸ್ ಬೇಕು, ಹೋಗ್ಬೇಕು ಫಿಶ್ ಅಂಗಡಿ ಹತ್ರ. ನಾವು ಅದನ್ನು ತಿಂದೇರಂತೆ ನಾವು ಅದನ್ನೇನು ತಿನ್ನಲ್ಲ ಸರ್ ನಾವು. ಆದ್ರೂ ನಮಗೆ ಅದನ್ನು ನಾನು ಮುಜುಗರ ಪಟ್ಕೊಳ್ಳೋದಾಗಲಿ, ಆ ಫಿಶ್ ಅಂಗಡಿ ಹತ್ರ ಹೋದಾಗ ಜನಗಳನ್ನ ನಾನು ನೋಡಿ ಯಾಕೆ ಇವನು ಇಲ್ಲಿ ಬಂದವನೇ ಅಂತ ಅನ್ಕೋತಾರೆ ಅನ್ನೋದಾಗಲಿ, ಆ ಥರ ಏನೂ ಮುಜುಗರ ಇಟ್ಕೊಳ್ಳಲ್ಲ ಸರ್. ನಾನು ಹೋಗಿ ತೊಗೊಂಡು ಬರ್ತೀನಿ ಸರ್. ಅವ್ರು ಏನಾರು ಅಂದ್ಕೊಳ್ಳಿ ಸರ್, ನಾನು ಮಾಡ್ತಿರೋದು ನನ್ನ ಬೆಳೆಗೋಸ್ಕರ, ನಾನು ಚೆನ್ನಾಗಿ ಬೆಳಿಬೇಕು, ಅದೇ ನನ್ನ ಗುರಿ ಇರೋದ್ರಿಂದ ಯಾರು ಏನಾರು ಅಂದ್ಕೊಳ್ಳಿ ಸರ್, ನಾನು ಹೋಗ್ತೀನಿ. ಅದು ಸ್ಮೆಲ್ ಆಗಲಿ ಏನು ತಲೆ ಕೆಡಿಸ್ಕೊಳ್ಳಲ್ಲ ಸರ್. ನನ್ನ ಕೆಲವಾದಷ್ಟು ನಾನು ತೊಗೊಂಡು ಬಂದು ಹಾಕ್ಕೊಂಡು ಮಲ್ಟಿಪ್ಲೈ ಮಾಡ್ಕೊಂಡು ಮಾಡ್ತಿರ್ತೀನಿ. ಆದಷ್ಟು ರೈತರು ಇದನ್ನು ಅಳವಡಿಸ್ಕೊಳ್ಳಿ. ನಾನು ಇದನ್ನು ನೆಕ್ಸ್ಟು ಪ್ರೊಸೆಸಿಂಗ್ ಏನು ಅಂದ್ಕೊಂಡಿದ್ದೀನಿ ಸರ್, ಸಾಧ್ಯವಾದಷ್ಟು ರೈತರುಗಳಿಗೆ ತಿಳಿಸ್ತೀನಿ ಈ ಥರ ಇದೆ, ನೀವು ಮಾಡ್ಕೊಳ್ಳಿ ಅಂತ. ಕೆಲವರಿಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಸರ್, ಒಂದು ಸ್ವಲ್ಪ ಕಷ್ಟಗಳಿರುತ್ತೆ, ಮತ್ತು ಜಾಬ್ ಮಾಡ್ತಿರ್ತಾರೆ, ಅವ್ರುಗಳಿಗೆಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ. ಮತ್ತು ಅವ್ರು ಮಾಡ್ಕೋತೀನಿ ಅಂದರೆ ಅವ್ರು ಬೇಕಾಗಷ್ಟು ಒಂದು 5 ಲೀಟ್ರ್ ಮಾಡ್ಕೋತೀನಿ ಅಂತಂದ್ರೂ ಅವ್ರು ಹೋಗೋದು ಮತ್ತು ಟೈಮಿಂಗ್ಸು, ಪೆಟ್ರೋಲ್ ಖರ್ಚು ಎಲ್ಲ ತುಂಬ ಜಾಸ್ತಿ ಆಗ್ತಿರುತ್ತೆ. ಅದಕ್ಕೆ ನೆಕ್ಸ್ಟ್ ಟೈಮಿಂದ ನಾನೇ ಇದನ್ನು ಜಾಸ್ತಿ ಡೆವಲಪ್ ಮಾಡಿಕೊಂಡು ಇದನ್ನು ಒರಿಜಿನಾಲಿಟಿಯಾಗಿ ರೈತರಿಗೆ ಆಲ್ಮೋಸ್ಟು ಬೇರೆ ಕಡೆಯಲ್ಲಿ ಇವಾಗ ಕಂಪ್ನಿ ಕಡೆಯಿಂದ 600-700 ರೂಪಾಯಿಗೆಲ್ಲ ಕೊಡ್ತಿದ್ದಾರೆ. ಬಟ್ ನಾನು ಇದನ್ನು ತುಂಬ ಕಡಿಮೆ ಬೆಲೆಗೆ ಒಂದು 300 ರೂಪೀಸ್ಗೆ ಒಂದೊಂದು ಲೀಟ್ರನ್ನ ಬೇಕಾಗಿರೋ ರೈತರುಗಳಿಗೆ ತಲುಪಿಸುವಂಥ, ಅವ್ರ ಮನೆಗೆ ಪೋಸ್ಟ್ ಮುಖಾಂತರ ಆಗ್ಬೋದು ಅಥವಾ ಕೊರಿಯರ್ ಮುಖಾಂತರ ಅವ್ರ ಮನೆಗೆ ತಲುಪಿಸಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಸರ್. ಯಾಕಂದರೆ ಇದು ತುಂಬ ರಿಸಲ್ಟ್ ಇದೆ. ಅವ್ರು ಮಾಡ್ಕೊಳ್ಳೋಂಥ ರೈತರು ಅವ್ರ ಮನೆಯಲ್ಲೇ ಮಾಡ್ಕೊಳ್ಳಿ, ಆಗದೇ ಇರೋ ಅಂಥ ರೈತರುಗಳು ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ನೆಕ್ಸ್ಟ್ ಮಂತಿಂದ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್. ಅದು ತುಂಬ ರಿಸಲ್ಟ್ ಇದೆ ಸರ್. ಡ್ರಿಪ್ಪಲ್ಲೂ ಇದನ್ನು ಎಕರೆಗೆ ಒಂದು 2 ಲೀಟ್ರ್ ಬಿಟ್ಟರೆ ಸಾಕು ಸರ್. ನಿಮಗೆ ಒಂದು ವಾರ 10 ದಿನದಲ್ಲಿ ಇದು ರಿಸಲ್ಟ್ ಏನಿದೆ ಅಂತ ಕಂಪ್ಲೀಟ್ ಬರುತ್ತೆ ಸರ್. ಯಾರಿಗೆ ಆದ್ರೂ ಯಾವುದೇ ಬೆಳೆಗಾದರೂ ಬಿಡ್ಬೋದು ಸರ್ ಇದು. ಇನ್ನೊಂದು ಕೆಲವು ಯುವ ರೈತರು ಫಾರ್ಮಿಂಗ್ದಾಗ ಹೊಂಟಾರ, ಅವ್ರು ಪ್ರತಿಯೊಬ್ಬರು ಲಾಸ್ ಆಯಿತು ಅಂತಾರೆ. ಕಾರಣ ಏನು ನಿಮ್ಮಿಂದ ಹೇಳಬೇಕಾದ್ರೆ ಏನು ಹೇಳ್ತೀರಿ? ಹಾಂ ಸರ್, ಏನಾಗಿದೆ ಅಂತ ಹೇಳಿದ್ರೆ ಇವಾಗ ಒಂದು ಬೆಳೆಗೆ ಎಷ್ಟು ಪೋಷಕಾಂಶಗಳು ಬೇಕು ಅಂತ ಫಸ್ಟ್ ತಿಳ್ಕೊಬೇಕು ಸರ್ ಅವರು. ಬೆಳೆಗಳಿಗೆ ಎಷ್ಟು ಪೋಷಕಾಂಶ ಬೇಕು, ನಾವು ಎಷ್ಟು ಒದಗಿಸ್ತಾ ಇದ್ದೀವಿ, ಜೊತೆಗೆ ನಾವು ಎಲ್ಲ ಪೋಷಕಾಂಶಗಳು ಕೊಟ್ಟರು ಬೆಳೆ ಪರಿಪೂರ್ಣವಾಗಿ ಬರ್ತಿರಲ್ಲ. ಅದಕ್ಕೆ ಕ್ರಾಸ್ ಚೆಕ್ ಮಾಡ್ಬೇಕು ನಾವು. ಇವಾಗ ಎಲ್ಲ ಥರ ಪೋಷಕಾಂಶ ಕೊಟ್ಟರು ಈ ಬೆಳೆ ಯಾಕೆ ನನಗೆ ಸರಿಯಾಗಿ ಬರ್ತಿಲ್ಲ ಅಂತಂದಾಗ ಭೂಮಿಲಿ ನಮಗೆ pH ಲೆವೆಲ್ ಜಾಸ್ತಿ ಆಗಿರುತ್ತೆ, ಇಲ್ಲ pH ಲೆವೆಲ್ ಕಡಿಮೆ ಆಗಿರುತ್ತೆ. ಅವಾಗ ಏನಾಗುತ್ತೆ, ನಾವು ಎಷ್ಟೇ ನ್ಯೂಟ್ರಿಯೆಂಟ್ಸ್ಗಳು ಹೊರಗಡೆಯಿಂದ ನಾವು ಎಷ್ಟೇ ಕಾಸ್ಟ್ಲಿ ಇದು ಎಷ್ಟೇ ಚೆನ್ನಾಗಿರುತ್ತೆ ಅಂತ ಕೊಟ್ಟರು ಗಿಡ ಗ್ರೋತ್ ಬರಲ್ಲ, ಚೆನ್ನಾಗಿ ಬರಲ್ಲ. ಅದು pH ಲೆವೆಲ್ ವೇರಿಯೇಷನ್ ಇದ್ದಾಗ ನಿಮಗೆ ನಾವು ಎಷ್ಟೇ ಗೊಬ್ಬರಗಳು ಕೊಟ್ಟರು ಭೂಮಿಗೆ ತಗೊಂಡು ಗಿಡ ಬೆಳೆ ಶಕ್ತಿ ಇರಲ್ಲ ಸರ್. ಅದಕ್ಕೆ ಅದು pH ಲೆವೆಲ್ ನಾವು ಕಂಟ್ರೋಲ್ ಮಾಡ್ಕೋಬೇಕು ಸರ್. ಅದು ಟೆಸ್ಟ್ ಮಾಡಿಸ್ಬೇಕು, ಎಷ್ಟು ಲೆವೆಲ್ ಹೆಚ್ಚು ಕಡಿಮೆ ಇರುತ್ತೆ. ಅದಕ್ಕೆ ಐಡಿಯಾ ಇದೆ ಸರ್, ಅದಕ್ಕೆ ಟೆಕ್ನಾಲಜಿಗಳಿದೆ. ಅದಕ್ಕೊಂದಷ್ಟು ಹೆಚ್ಚು ಕಡಿಮೆ ಆದಾಗ ನಾವು ಅದನ್ನು ಸರಿಪಡಿಸ್ಕೊಳ್ಬೋದು. ಅದನ್ನು ಮೇನಾಗಿ ನಾವು ಸರಿಪಡಿಸ್ಕೊಂಡು ಬೆಳೆಗೆ ಎಷ್ಟು ಥರ ಪೋಷಕಾಂಶಗಳು ಬೇಕು ಅದನ್ನು ಯಾವುದನ್ನು ಕಡಿಮೆ ಮಾಡಬಾರ್ದು. ಯಾವುದೋ ಒಂದು ಗೊಬ್ಬರ ಜಾಸ್ತಿ ಕೊಟ್ಬಿಡೋದು, ಯಾವುದೋ ಒಂದು ನ್ಯೂಟ್ರಿಯೆಂಟ್ಸ್ ಕಡಿಮೆ ಕೊಟ್ಬಿಡೋದು. ಅವಾಗ ಏನಾಗುತ್ತೆ, ಬೆಳೆಗಳು ನೋಡೋಕೆ ಮಾತ್ರ ಚೆನ್ನಾಗಿ ಕಾಣ್ತಿರುತ್ತೆ, ಅಲ್ಲಿ ಇಳುವರಿ ತಗೊಂಡಾಗ ನಮಗೆ ಇಳುವರಿ ಕಡಿಮೆ ಬರ್ತಿರುತ್ತೆ. ಅದಕ್ಕೆ ಮೇನ್ ಕಾರಣನೇ ಸರಿಯಾದ ಪೋಷಕಾಂಶಗಳನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಟೈಮ್ಗೆ ಕೊಡಲಿಲ್ಲ ಅಂತಂದಾಗ ಆ ಥರ ಸಮಸ್ಯೆ ಆಗುತ್ತೆ ಸರ್. ಅದನ್ನು ನಾನು 8 ವರ್ಷದಿಂದ ನಾನು ಅದನ್ನೆಲ್ಲ ಅಳವಡಿಸ್ಕೊತ ಸ್ಟಾರ್ಟಿಂಗ್ ಗೊತ್ತಾಗ್ತಿರಲಿಲ್ಲ. ಅದನ್ನೆಲ್ಲ ತಿಳ್ಕೊತ ಅಳವಡಿಸ್ಕೊತ ಬರ್ತಾ ಈಗ ಯಾವುದೇ ಬೆಳೆಗಳು ಹಾಕೋದ್ರೂ ಕಂಪ್ಲೀಟ್ ಅದು ಬೆಳೆ ಪರಿಪೂರ್ಣವಾಗಿ ಬೆಳೆ ಥರ ತಿಳ್ಕೊಂಡಿದ್ದೀನಿ ಸರ್. ಅದೇ ಮೇನಾಗಿ ಯುವ ರೈತರುಗಳು ಅದ್ರ ಬಗ್ಗೆ ಗಮನ ಕೊಟ್ಟು ಅವ್ರಿಗೆ ಬಾಯಲ್ಲಿ ಹೇಳ್ಬೇಕು ಸರ್. ಇವಾಗ ಎಷ್ಟು ಪೋಷಕಾಂಶ ಬೇಕು ಗಿಡಕ್ಕೆ ಅಂತಂದಾಗ ಏನೇನು ನ್ಯೂಟ್ರಿಯೆಂಟ್ಸ್ ಬೇಕು ಅದನ್ನು ಬಾಯಲ್ಲಿ ಹೇಳಂಗಿರ್ಬೇಕು ಸರ್. ಅವ್ರಿಗೆ ಹೇಳಂಗಿರ್ಬೇಕು. ಮತ್ತು ಒಂದು ಬಾಳೆ ಗಿಡಕ್ಕೆ ಆಗ್ಬೋದು, ಒಂದು ತರಕಾರಿ ಗಿಡಕ್ಕೆ ಆಗ್ಬೋದು, ಇದಕ್ಕೆ ಎಷ್ಟು ಪೋಷಕಾಂಶಗಳು ಬೇಕು, ಎಷ್ಟೆಷ್ಟು ಗ್ರಾಮ್ ಬೇಕು ಒಂದು ಗಿಡಕ್ಕೆ. ಅದೇ ಥರ ನಾವು ಇಷ್ಟು ಗಿಡ ಹಾಕಿದ್ವಿ, ಅದಕ್ಕೆ ಎಷ್ಟು ಗೊಬ್ಬರಗಳು ಕೊಡಬೇಕಾಗುತ್ತೆ, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಯಾವ್ದು ಕೊಡಬೇಕು, ಬೆಳೀತಾ ಗ್ರೋತಿಂಗ್ ಸ್ಟೇಜಲ್ಲಿ ಕಾಯಿ ಬರಬೇಕಿದ್ರೆ ಅದನ್ನೆಲ್ಲ ತಿಳ್ಕೊತ ಹೋದಾಗ ಸರ್ ನಾವು ಬೇರೆ ಇನ್ನೊಬ್ಬರನ್ನ ಸಜೆಷನ್ ಕೇಳ್ಕೊಂಡು ಬೆಳೆಯೋದಕ್ಕಿಂತ ನಾವೇ ಕಂಪ್ಲೀಟ್ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಬೆಳೆದಾಗ ಉತ್ತಮವಾಗಿ ಬೆಳೆ ಬೆಳಿಬೋದು ಸರ್. ಆಮೇಲೆ ಕಡಿಮೆ ಖರ್ಚಲ್ಲೂ ಮಾಡ್ಕೋಬೋದು ಸರ್. ತುಂಬ ಜನ ರೈತರು ತುಂಬ ಹೆವಿ ಕಾಸ್ಟ್ಲಿ ಕಂಪ್ನಿ ಗೊಬ್ಬರ ಬಳಸ್ಬಿಟ್ರೆ ಇಳುವರಿ ಜಾಸ್ತಿ ಬಂದುಬಿಡುತ್ತೆ ನಮಗೆ. ಆ ಥರ ಎಲ್ಲ ಏನು ಮಾಡ್ತಾರೆ, 1 ಲಕ್ಷ ಖರ್ಚು ಮಾಡೋ ಜಾಗದಲ್ಲಿ 2 ಲಕ್ಷ ಖರ್ಚು ಮಾಡ್ತಾರೆ. ಅದೇ 1 ಲಕ್ಷ ಖರ್ಚು ಮಾಡೋ ಜಾಗದಲ್ಲಿ ನಾವು ಅಷ್ಟೇ ಖರ್ಚು ಮಾಡಿಕೊಂಡು ಉತ್ತಮವಾದ ಬೆಳೆದು ಯಾವ ಥರ ನಾವು ಅಳವಡಿಸ್ಕೋಬೇಕು ಅಂತ ತಿಳ್ಕೊಂಡ್ರೆ ಸರ್ ಕಂಪ್ಲೀಟಾಗಿ ಹೊಸ್ದಾಗಿ ಏನು ಬರ್ತಿದ್ದಾರೆ ರೈತರು 100% ಸಕ್ಸಸ್ ಕಾಣ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಇನ್ನೊಂದು ಸರ್, ನೀವು 6 ಎಕರೆದಲ್ಲಿ ವರ್ಷಕ್ಕೆ ಎಷ್ಟದ ಸರ್ ನಿಮ್ಮದು ಟರ್ನ್ ಓವರ್? ಸರ್ ಒಂದೊಂದು ಬೆಳೆ ಹೆಚ್ಚು ಕಡಿಮೆ ಆಗ್ತಿರುತ್ತೆ ಸರ್. ಬೆಲೆ ಮಾರ್ಕೆಟಲ್ಲಿ ಯಾವ ಥರ ಇರುತ್ತೆ ಆ ಥರ ನಮಗೆ ಹೆಚ್ಚು ಕಡಿಮೆ ನಾನು ಒಂದು 6 ಎಕರೆಯಲ್ಲಿ ಒಂದು 15 ಲಕ್ಷ ತನಕ ವರ್ಷಕ್ಕೆ ಟರ್ನ್ ಓವರ್ ಆಗ್ತಾ ಇರುತ್ತೆ ಸರ್. ಅದರಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಆಗ್ತಿರುತ್ತೆ. ಒಂದೊಂದು ವರ್ಷ ಲಾಭಾಂಶ ಎಲ್ಲ ನಮ್ಮದು ಖರ್ಚು ವೆಚ್ಚಗಳು ಕಳೆದು ಒಂದು 5-6 ಲಕ್ಷ ಹೆಚ್ಚು ಕಡಿಮೆಯಲ್ಲಿ, 1-2 ಲಕ್ಷ ಹೆಚ್ಚು ಕಡಿಮೆಯಲ್ಲಿ 5-6 ಲಕ್ಷ ಅಂತೂ ವರ್ಷ ಉಳಿತಾ ಇರುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಭಾಳ ಒಳ್ಳೆ ಮಾಹಿತಿ ಕೊಟ್ಟಿರಿ. ಹಾಂ ಸರ್, ಧನ್ಯವಾದ, ನಮಸ್ಕಾರ.